ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕೀ ಚೈನ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಪ್ಲೇನ್ ಕೀ ಚೈನ್ಗೆ ಡಬಲ್ ಕೋಟ್ ಕಲರ್ ಮಾಡ್ಕೊತಿದ್ದೀನಿ. ಫಸ್ಟ್ ರೆಡ್ ಕಲರಲ್ಲಿ. ಸೊ ಇದು ಒಂದು ಲೇಯರ್ ಆದಮೇಲೆ ಇನ್ನೊಂದು ಅದು ಡ್ರೈ ಅಪ್ ಆಗಬೇಕು. ಅದಾದಮೇಲೆ ಇನ್ನೊಂದು ಕೋಟು ಪೇಂಟ್ ಮಾಡಬೇಕು. ಇಲ್ಲಿ ನಾನು ಪೇಂಟ್ ಮಾಡೋದು ನೋಡಿ ನನ್ನ ಮಗಳು ಕೂಡ ಮಾಡ್ತಿದ್ಲು. ಸೊ ನೆಕ್ಸ್ಟ್ ಅದು ಡ್ರೈ ಆದಮೇಲೆ ಈ ರೀತಿ ಕುಂದನ್ ಸ್ಟೋನ್ಸ್ ಯೂಸ್ ಮಾಡಿ ನಾನು ಡೆಕೋರೇಟ್ ಮಾಡಿದ್ದೀನಿ. ಬ್ಲೂ ವಿತ್ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅದೊಂದು ಟ್ರೈ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆಂಟ್ ವೆರೈಟೀಸಲ್ಲಿ ಸಿಗುತ್ತಲ್ವ ನಮಗೆ ಕುಂದನ್ಸು, ಅದು ನಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ನೋಡಿಕೊಂಡು ತೊಗೋಬೋದು. ನಾನು ಈ ಥೀಮಲ್ಲಿ ಸೆಂಟರ್ ಡಾರ್ಕ್, ಔಟರ್ ಲೇಯರ್ ಲಿಟ್ಲ್ ಬಿಟ್ ಲೈಟರ್, ಅದರ ಹೊರಗಿನ ಲೇಯರ್ಗೆ ಫುಲ್ ಲೈಟ್ ಕಲರ್ ಸ್ಕೈ ಬ್ಲೂ ಕಲರ್ದು ಸ್ಟೋನ್ಸ್ ಯೂಸ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಎಕ್ಸಸ್ ಗಮ್ ಇದ್ರೂ ಒಳ್ಳೆಯದು, ಯಾಕಂದರೆ ಬೇಗ ಬಿಚ್ಕೊಳ್ಳೋದಿಲ್ಲ. ಗಮ್ ಏನು ಕಾಣಿಸಲ್ಲ, ಡ್ರೈ ಆದಮೇಲೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಕ್ಸಸ್ ಇದ್ದರೂ ಏನು ತೊಂದರೆ ಇಲ್ಲ. ಬಟ್ ಗಮ್ ಚೆನ್ನಾಗಿ ಹಾಕಿದ್ರೆ ಸ್ಟೋನ್ಸ್ ಚೆನ್ನಾಗಿ ಕೂರುತ್ತೆ, ಕಿತ್ತು ಬರೋದಿಲ್ಲ. ಸೊ ಈ ರೀತಿ ಡ್ರೈ ಆದಮೇಲೆ ನೋಡಿ ಯಾವುದೇ ರೀತಿ ಗಮ್ ಇರೋದು ಕಾಣಿಸ್ತಿಲ್ಲ, ಎಕ್ಸಸ್ ಹಾಕಿದ್ವಿ ಅಂತ. ಡ್ರೈ ಆಗಿದೆ. ಇದು ಒಂದು ಒನ್ ಟೈಪ್ದು ನಾನು ಮಾಡಿರೋದು. ಇನ್ನೊಂದು ಟೈಪ್ದು ಇದು ರೆಡ್ ಕಲರಲ್ಲಿ ಕಂಪ್ಲೀಟ್ ರೆಡ್ ಇರಲಿ ಅಂತ ಮಾಡಿದ್ದು. ಸೊ ಇದಕ್ಕೂ ಕೂಡ ಎರಡು ಸರಿ ರೆಡ್ ಕಲರ್ ಮಾಡಿ ಡ್ರೈ ಅಪ್ ಮಾಡಿದ್ದೆ. ಅದಾದಮೇಲೆ ಫುಲ್ ಕಂಪ್ಲೀಟ್ ರೆಡ್ ಸ್ಟೋನ್ಸಲ್ಲೇ ಇದನ್ನು ಮಾಡೋಣ ಅಂತಲೇ ಈ ಥೀಮಲ್ಲೇ ಮಾಡಿದ್ದು. ಸೊ ಸ್ವಲ್ಪ ಡಿಫ್ರೆನ್ಷಿಯೇಟ್ ಇರಲಿ ಕಲರ್ಸ್ದು ಅಂಥೇಳಿ, ಮತ್ತು ಸೈಜು ಮೇಕಪ್ ಆಗಲಿಕ್ಕೂ ಸಿಲ್ವರ್ ಕಾಂಬಿನೇಷನ್ ಇರಲಿ ಅಂತ ಅದು ಸಿಲ್ವರ್ ಕಲರ್ ಸ್ಟೋನ್ಸ್ ಯೂಸ್ ಮಾಡಿದ್ದೀನಿ. ಸಿಲ್ವರ್ ಕಲರ್ ಸ್ಟೋನ್ಸ್ ಎಲ್ಲ ಅಪ್ಲೈ ಮಾಡಿದ್ದು ಆದ್ರೂ ಗ್ಲೂ ಜಾಸ್ತಿ ಇತ್ತಲ್ವ, ಅದು ಕೂಡ ಹಾಗೆ ಡ್ರೈ ಅಪ್ ಆಗುತ್ತೆ. ಇದಕ್ಕೆ ಫೆವಿಕಾಲ್ ಅಥವಾ ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ಲ, ಆ ಗಮ್ ಯೂಸ್ ಮಾಡಿದ್ರೆ ಸಾಕು. ಸ್ಟೋನ್ಸ್ಗೆ ಫೆವಿ ಬಾಂಡು ಅಥವಾ ಬೇರೆ ಥರದ ಗ್ಲೂ ಎಲ್ಲ ಯೂಸ್ ಮಾಡಿದ್ರೆ ಸ್ಟೋನ್ಸಲ್ಲಿ ಕೆಳಗಡೆ ಸಿಲ್ವರ್ ಲೈನ್ ಪೇಪರ್ ಇರುತ್ತೆ, ಅದು ಸುಟ್ಟೋಗಿರೋ ಥರ ಫೀಲ್ ಬರುತ್ತೆ. ಹಾಗಾಗಿ ಫೆವಿಕ್ರಿಲ್ ಅಥವಾ ಫೆವಿಕಾಲ್ ಗಮ್ ಯೂಸ್ ಮಾಡೋದು ಒಳ್ಳೆಯದು. ಸೊ ಇದರಲ್ಲೂ ಅಷ್ಟೇ ಎಕ್ಸಸ್ ಗಮ್ ಹಾಕಿನೇ ನಾನು ಸ್ಟೋನ್ಸ್ ಅಂಟಿಸಿದ್ದೀನಿ. ಇದೆಲ್ಲ ನೀಟಾಗಿ ಒಂದು 2-3 ಅವರ್ಸ್ ಚೆನ್ನಾಗಿ ಒಣಗಿದ ಮೇಲೆ ಗಮ್ ಎಕ್ಸಸ್ ಇರೋದೇನೂ ಗೊತ್ತಾಗಲ್ಲ. ಇದೆಲ್ಲ ಆದಮೇಲೆ ಬೇಕಿದ್ರೆ ಶೈನರ್ ಯೂಸ್ ಮಾಡ್ಬೋದು. ನಾ ಏನು ಶೈನರ್ಸ್ ಯಾವುದು ಹಾಕಿಲ್ಲ. ಸೊ ಹಾಗೆಯೇ ಸ್ಟೋನ್ಸೇ ಚೆನ್ನಾಗಿ ಕಾಣಿಸ್ತಾಯಿತ್ತು. ಡ್ರೈ ಆಗಬೇಕು. ಕಂಪ್ಲೀಟ್ ಡ್ರೈ ಆದಮೇಲೆ ಇದು ಲುಕ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಈಗ ವೆಟ್ಟಲ್ಲಿ ಗ್ಲೂ ಎಕ್ಸಸ್ ಇದೆ ಅಂತ ಗೊತ್ತಾಗ್ತದೆ ಅಲ್ವ. ಎಲ್ಲೆಲ್ಲಿ ಗ್ಯಾಪ್ ಇತ್ತು ಅಲ್ಲಿ ಕೂಡ ಸಣ್ಣ ಸಣ್ಣ ರೆಡ್ ಸ್ಟೋನ್ಸೇ ಯೂಸ್ ಮಾಡಿದ್ದೀನಿ. ಇದೇ ರೀತಿ ರೆಡಿಯಾಗಿದೆ. ಸೊ ನನಗಂತೂ ಎರಡು ತುಂಬ ಇಷ್ಟ ಆಯಿತು. ವಿಡಿಯೋ ನೋಡ್ತಿರೋರಿಗೆಲ್ಲ ನಿಮಗೆಲ್ಲ ಯಾವುದು ಡಿಸೈನ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಮತ್ತೆ ಹೊಸ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ನಿಮ್ಮ ಲೈಕ್ಸು ಶೇರ್ಸು ನನಗೆ ಯಾವಾಗಲೂ ಸಪೋರ್ಟ್ ಆಗುತ್ತೆ, ಖುಷಿ ಆಗುತ್ತೆ. ಇನ್ನು ಇದೇ ಥರ ಕ್ರಿಯೇಟಿವ್ ಆಗಿ ಹಾಬೀಸ್ ಐಡಿಯಾಸ್ನ ಟ್ರೈ ಮಾಡ್ಬೋದು ಅಂಥೇಳಿ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಯಾವುದು ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರ ಜೊತೆ ಶೇರ್ ಮಾಡಿ. ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಒಂದು ಕೀ ಚೈನ್ ಡೆಕೋರೇಷನ್ ಐಡಿಯಾ ಇದು. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬ್ಲೌಸು ಡೆಕೋರೇಷನ್ ಮಾಡೋದು, ಸ್ಯಾರಿ ಕುಚ್ಚು ಮಾಡೋದು, ಈ ಥರ ಕ್ರಿಯೇಟಿವ್ ಆರ್ಟ್ ವರ್ಕ್ಸ್ ಎಲ್ಲ ಕೂಡ ಇದೆ. ನಾನು ಸ್ಯಾರಿ ಕುಚ್ಚು ಕ್ಲಾಸ್ ಕೂಡ ಮಾಡ್ತೀನಿ ಆನ್ಲೈನಲ್ಲಿ. ಯಾರಿಗೂ
ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ರೀತಿ ಹಾಬಿ ಐಡಿಯಾಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.